ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಕನ್ಯಾ ರಾಶಿಯವರು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಒಂದು ರಾಶಿಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳಿನಲ್ಲಿ ಭವಿಷ್ಯವಾಣಿ ಯಾವ ರೀತಿಯಾಗಿದೆ, ಮಾಸ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರೂಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಮೊದಲನೇದಾಗಿ ನಾವು ಈ ಹಿಂದಿನ ಸಿಂಹ ರಾಶಿಯವರೆಗೂ ಕೂಡ ನಾವು ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ವಿ. ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಮೊದಲನೇದಾಗಿ ಜುಲೈ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ನವಗ್ರಹಗಳ ಗೋಚರ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನಿದೆ ಮತ್ತು ಆಚರಣೆಗಳ ಭಾಗವಾಗಿ ಕನ್ಯಾ ರಾಶಿಯವರು ಏನು ಮಾಡ್ಕೊಳ್ಬೇಕು? ನೋಡಿ, ನಾವು ಪ್ರತಿ ಸಂಚಿಕೆಯಲ್ಲಿ ದೊಡ್ಡ ಗ್ರಹಗಳ ಒಂದು ಗೋಚಾರದ ಫಲವಾಗಿ ಒಂದು ಮಾಸಿಕ ಫಲವನ್ನು ನೋಡ್ತಾ ಬರ್ತಿದ್ವಿ. ಸೊ ಅದರ ವಿಚಾರದಲ್ಲಿ ಗುರು ಭಗವಾನರು ಕನ್ಯಾ ರಾಶಿಯ ವಿಚಾರದಲ್ಲಿ ಕೊನೆ ಜೂನ್ ತಿಂಗಳಲ್ಲಿ ಹೇಗೆ ಗುರುಬಲ ಮುಂದುವರಿತಾ ಇತ್ತೋ ಅದು ಯಥೇಚ್ಛವಾಗಿ ಹಾಗೆ ಈ ತಿಂಗಳಲ್ಲೂ ಗುರುಬಲ ಮುಂದುವರಿಯುತ್ತೆ. ಕನ್ಯಾ ರಾಶಿಯವರಿಗೆ ಒಂದು ಒಳ್ಳೆಯ ಮಾಸ ಅಂತ ಹೇಳ್ಬೋದು. ಹಾಗೆ ದೊಡ್ಡ ಗ್ರಹವಾದ ಶನೇಶ್ವರ ಗ್ರಹರು ಕೂಡ ಇಲ್ಲಿ ಅಷ್ಟಮಾಧಿಪತಿ, ಭಾಗ್ಯಾಧಿಪತಿ ಅಂತ ಹೇಳ್ತೀವಿ, ಮತ್ತು ಪಂಚಮ ಮತ್ತು ಷಷ್ಠಾಧಿಪತಿ ಅಂತ ಹೇಳ್ತೀವಿ. ತುಂಬ ವಿಶೇಷವಾಗಿ ಶನೇಶ್ವರ ಗ್ರಹರು ಈ ಗೋಚಾರದಲ್ಲಿ ಸಪ್ತಮ ಶನಿ ಸ್ಥಾನದಲ್ಲಿ ಹಾಗೆ ಮುಂದುವರಿತಾ ಇದ್ದಾರೆ. ಆದರೆ 27 ಜುಲೈ ನಂತರ ವಕ್ರ ಶನಿ ಆಗಿ ಪಂಚಮ ಷಷ್ಠ ಭಾವದ ಶನೇಶ್ವರ ಫಲವನ್ನು ನೀಡಲು ಒಂದು ಶಕ್ತರಾಗಿರ್ತಾರೆ. ಜುಲೈ 5ನೇ ತಾರೀಕು ತುಂಬ ವಿಶೇಷವಾಗಿ ಶುಕ್ರ ಭಗವಾನರು ರಾಶಿಯ ಲಾಭ ಸ್ಥಾನದಿಂದ ವ್ಯಯ ಸ್ಥಾನಕ್ಕೆ ಗೋಚರವಾಗ್ತಾರೆ ಕನ್ಯಾ ರಾಶಿಯವರಿಗೆ. ಮತ್ತು ಜುಲೈ 8ನೇ ತಾರೀಕಂದು ತುಂಬ ವಿಶೇಷವಾಗಿ ಕನ್ಯಾ ರಾಶಿಯ ರಾಶಾಧಿಪತಿಯಾದ ಬುಧ ಗ್ರಹ ಲಾಭ ಸ್ಥಾನದಿಂದ ದಶಮ ಸ್ಥಾನಕ್ಕೆ ವಕ್ರಗತವಾಗಿ ಸಂಚಾರ ಮಾಡ್ತಾರೆ. ಮತ್ತು ಜುಲೈ 16ನೇ ತಾರೀಕಿನಂದು ವ್ಯಯಾಧಿಪತಿಯಾಗಿರುವಂಥ ಸೂರ್ಯ ಭಗವಾನರು ಪ್ರಸ್ತುತವಾಗಿ ಲಾಭ ಸ್ಥಾನದಲ್ಲಿದ್ದು ಇಲ್ಲೇನಾಗುತ್ತೆ ಅಂದರೆ ದಶಮ ಸ್ಥಾನದಲ್ಲಿದ್ದು ಲಾಭ ಸ್ಥಾನಕ್ಕೆ ಗೋಚಾರದಲ್ಲಿ ಬರ್ತಾರೆ. ಉಳಿದಂತೆ ರಾಹು ಕೇತು ಯಥಾವತ್ತಾಗಿ ಮಂಗಳ ಗ್ರಹ ಕಳೆದ ತಿಂಗಳು ಹೇಗಿತ್ತೋ ಅದು ಇದೇ ಜುಲೈ ತಿಂಗಳು ಕೂಡ ಹೀಗೆ ಮುಂದುವರಿಯುತ್ತೆ. ಇದೆಲ್ಲವೂ ಗ್ರಹ ಗೋಚಾರಗಳ ಪ್ರಭಾವವಾದರೆ ತಾವು ಕೇಳಿದ ಹಾಗೆ ಒಂದು ಇದರ ವಿಚಾರದಲ್ಲಿ ಆಚರಣೆ ಭಾಗವಾಗಿ ನೋಡಬೇಕಾದ್ರೆ ತುಂಬ ವಿಶೇಷವಾಗಿ ಜುಲೈ 10ನೇ ತಾರೀಕು ಬುಧ ಜಯಂತಿ ಆಗುವಂಥದ್ದು. ಬುಧ ಅಂದರೆ ವಿಷ್ಣು ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತೀವಿ ಅಥವಾ ನಾರಾಯಣ ಅಂತ ಹೇಳ್ತೀವಿ. ಸೊ ಯಾರು ವ್ಯಾಪಾರಸ್ಥರಿದ್ದೀರಾ, ಯಾರು ಒಂದು ಸ್ಟೂಡೆಂಟ್ ಆಗಿದ್ದೀರಾ, ಬುಧ ವ್ಯಾಪಾರಕ್ಕೆ ಕಾರಕ, ಬುದ್ಧಿಗೆ ಕಾರಕ ಗ್ರಹ ಆಗಿರುವುದರಿಂದ ಆವತ್ತಿನ ದಿನ ಜುಲೈ 10ನೇ ತಾರೀಕು ಬುಧನ ಆರಾಧನೆ ಮಾಡೋದರಿಂದ ಪೂರ್ಣ ಅನುಗ್ರಹ ವ್ಯಾಪಾರಸ್ಥರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಉಳಿದಿರೋಂಥದ್ದು ಕನ್ಯಾ ರಾಶಿಯವರಿಗೆ ಲಭಿಸುತ್ತೆ. ಅದೇ ರೀತಿ ಜುಲೈ 15ನೇ ತಾರೀಕು ನಂತರ ಇಲ್ಲಿ ದಕ್ಷಿಣಾಯನ ಪುಣ್ಯಕಾಲ ಆರಂಭವಾಗುತ್ತೆ ಮತ್ತು ಆಷಾಢ ಮಾಸ ಕೂಡ ಪ್ರಾರಂಭವಾಗುತ್ತೆ. ಅಲ್ಲಿಗೆ ಶುಭ ಕಾರ್ಯಗಳು ಅಷ್ಟೊಂದು ಇರೋದಿಲ್ಲ. ಮದುವೆ ಮುಂಜಿ ಇತ್ಯಾದಿ ಶುಭ ಕಾರ್ಯಗಳು ವರ್ಜಿಸಿ ಸಿಂಪಲ್ ಆಗಿರುವಂಥ ಒಂದು ಕಾರ್ಯಗಳನ್ನು ಕೆಲವೊಬ್ಬರು ಮಾಡ್ಕೊತಾರೆ ಆಷಾಢದಲ್ಲಿ. ಆ ವಿಚಾರ ಬರುತ್ತೆ. ಮತ್ತು ಜುಲೈ ತಿಂಗಳ ಕೊನೆ ಹಂತವಾಗಿ 29ನೇ ತಾರೀಕು ಗುರುಪೂರ್ಣಿಮೆ ಇರುವಂಥದ್ದು. ಗುರು ಭಗವಾನ, ಗುರು ಧನಕಾರಕ ಗ್ರಹ ಅಂತ ಹೇಳ್ತೀವಿ, ಗುರು ಮತ್ತು ಸಂತಾನಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಗುರು ಭಗವಾನರ ಆರಾಧನೆ ಅವತ್ತು ಯಾರು ಮಾಡ್ತಾರೋ ಅವತ್ತು ಒಂದು ಗುರು ಪೂರ್ಣಿಮೆ ಎಂದು ಉದಾಹರಣೆಗೆ ಒಂದು ರಾಘವೇಂದ್ರ ಸ್ವಾಮಿ, ಗುರು ದತ್ತಾತ್ರೇಯ ಆಗಿರ್ಬೋದು ಮತ್ತು ಸಾಯಿಬಾಬಾ ಇರ್ಬೋದು. ಈ ರೀತಿ ಒಂದು ಗುರುವಿನ ಒಂದು ಆರಾಧನೆ ಯಾರು ಮಾಡ್ತಾರೆ, ಒಂದು ಪೂರ್ಣ ಪ್ರಮಾಣದ ಗುರುಬಲ ಅವರಿಗೆ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ, ಗೋಚಾರದಲ್ಲಿ ಚೆನ್ನಾಗಿಲ್ಲ ಅಂದರೂ ಕೂಡ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಅವತ್ತು ಗುರು ಪೂರ್ಣಿಮೆಯನ್ನು ಆಚರಿಸಿದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಗ್ರಹಗಳ ಗೋಚಾರ ಮತ್ತು ಆಚರಣೆ ಭಾಗವಾಗಿ ವಿಶೇಷವಾಗಿ ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಜರುಗ್ತಾ ಇದೆ. ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ಯಾವ ರೀತಿಯಾಗಿದೆ ಗುರೂಜಿ, ಅದ್ರ ಬಗ್ಗೆ ಏನು ಹೇಳ್ಕೊಡ್ತೀರಾ? ನೋಡಿ, ವಿಸ್ತೃತ ಒಂದು ಗ್ರಹಗಳ ಗೋಚಾರದಲ್ಲಿ ಒಳ್ಳೆಯ ಪ್ರಭಾವದಲ್ಲಿರುವಂಥದ್ದು ಷಷ್ಠ ಭಾವದಲ್ಲಿರುವಂಥ ಕೇತು, ಪಾಪಗ್ರಹಗಳು 6ನೇ ಮನೆಯಲ್ಲಿ ರಾಹು ಮತ್ತು ಕನ್ಯಾ ರಾಶಿಯವರಿಗೆ ವ್ಯಯ ಭಾವದಲ್ಲಿ ಕೇತು ಗ್ರಹ ಇರುವಂಥದ್ದು. ಪಾಪಗ್ರಹಗಳು ದುಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ. ಉಳಿದಂತೆ ರಾಹು ಕೇತು ಕೂಡ ಒಳ್ಳೆಯ ಪ್ರಭಾವದಲ್ಲಿರುವಂಥದ್ದು. ಸೊ ಇಲ್ಲೇನಾಗುತ್ತೆ ಅಂದರೆ ಒಳ್ಳೆಯ ರಿಸಲ್ಟ್ಸ್ನ ಕೊಡುವಂಥದ್ದು. ಉಳಿದಂತೆ ಮಂಗಳ ಗ್ರಹ ಕೂಡ ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲ. ಹಾಗೆ ಬುಧ ಗ್ರಹರು ಕೂಡ ರಾಷ್ಟ್ರಾಧಿಪತಿಯಾಗಿ ವಕ್ರಿಯಾಗಿ ದಶಮ ಭಾವಕ್ಕೆ ಹೋಗ್ತಾ ಇರುವಂಥದ್ದು ತುಂಬ ಒಳ್ಳೆಯ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿಗೆ ನವಗ್ರಹಗಳಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಫಲಗಳು ಕೊಡಬೇಕಾದ್ರೆ ಒಂದು ಅಲೈನ್ಡ್ ಅಂತ ಹೇಳ್ತೀವಿ. ಏನೇ ಅಂದಿದ್ರೂ ಕೂಡ ತುಂಬ ಒಳ್ಳೆಯ ಫಲಗಳನ್ನು
ಕೊಡುತ್ತೆ. ಶುಕ್ರ ಗ್ರಹರು ಪ್ರಸ್ತುತ ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾಗಿ ವ್ಯಯಭಾವಕ್ಕೆ ಗೋಚಾರದಲ್ಲಿ ಬರೋದ್ರಿಂದ ಸ್ವಲ್ಪ ಸಮಸ್ಯೆ ಅಂತ ಹೇಳ್ಬೋದು. ಮತ್ತು ಶುಕ್ರ ಬಂದು ತುಂಬ ವಿಶೇಷವಾಗಿ ವಿದ್ಯಾಕಾರಕ, ವಾಹನಕಾರಕ ಮತ್ತು ಕುಟುಂಬ ಧನಕಾರಕ ಗ್ರಹ ಮತ್ತು ಭಾಗ್ಯಾಧಿಪತಿ ಅಂತ ಹೇಳ್ತೀವಿ ನಿಮ್ಮ ರಾಶಿಗೆ. ಶುಕ್ರನ ಗೋಚಾರ ವ್ಯಯಭಾವದಲ್ಲಿ ಬರೋದ್ರಿಂದ ನಿಮಗೆ ಅಷ್ಟು ಅನುಕೂಲತೆಗಳು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಡಿಮೆ ಲಭಿಸುತ್ತೆ. ಯಾವ ರೀತಿ ಅಂದರೆ ವಾಹನ ವಿಚಾರವಾಗಿ, ಮದುವೆ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ, ದೂರದ ಪ್ರಯಾಣದ ವಿಚಾರವಾಗಿ ಕನ್ಯಾ ರಾಶಿಯವರು ಸ್ವಲ್ಪ ಈ ಜುಲೈ ತಿಂಗಳಲ್ಲಿ ಮುಂದೂಡಿದರೆ ಒಳ್ಳೆಯದು. ಹಾಗೆ ವಾಹನ ಒಂದು ಚಾಲನೆ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತು ವ್ಯಯಸ್ಥಾನ ಅಂದರೆ ಏನು ಹೇಳ್ತೀವಿ ಅಂತಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಅಯನ ಶಯನ ಭೋಗ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಶುಕ್ರ ಗ್ರಹರು ಬರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ದಿನನಿತ್ಯ ಚಟುವಟಿಕೆ ಸಂಬಂಧಪಟ್ಟಂಥ ಕೆಲವೊಂದು ಅಡಚಣೆಗಳು ಜರುಗುವಂಥದ್ದು. ಆದರೆ ಶುಕ್ರ ಗ್ರಹ ನಕಾರಾತ್ಮಕ ಫಲಿತಾಂಶಗಳನ್ನು ಎಷ್ಟೇ ಇದ್ರೂ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಶುಕ್ರವಾರ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ದೇವಿಗೆ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇದು ಒಳ್ಳೆಯ ವಿಚಾರ. ಇನ್ನು ಖುಷಿ ವಿಚಾರ ಏನಂದರೆ ರಾಶ್ಯಾಧಿಪತಿಯಾದ ಬುಧ ಇಲ್ಲಿ 7ನೇ ತಾರೀಕು ನಂತರ ವಕ್ರಿಯಾಗಿ ಸ್ವಕ್ಷೇತ್ರಕ್ಕೆ ದಶಮ ಸ್ಥಾನಕ್ಕೆ ಬರೋದ್ರಿಂದ, ದಶಮ ಸ್ಥಾನ ಅಧಿಪತಿ ಅಂತಂದರೆ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ. ಇದರಿಂದ ಯಾರ್ಯಾರು ಜಾಬು ಕೆಲಸ ಕಾರ್ಯಗಳಲ್ಲಿ ಇರ್ತಾರೋ ಅವರು ಪ್ರಮೋಷನ್ಸು, ಇನ್ಕ್ರಿಮೆಂಟು, ಹೊಸ ಒಂದು ಕೆಲಸ ಹುಡುಕುವಂಥವ್ರಿಗೆ, ತುಂಬ ಒಳ್ಳೆಯ ಅಪೇಕ್ಷೆ ಪಟ್ಟವರಿಗೆ ಒಂದೇನೋ ಒಂದು ಸ್ಯಾಂಕ್ಷನ್ ಆಗುವಂಥದ್ದು, ಅಥವಾ ಇರುವಂಥ ಉದ್ಯೋಗದಲ್ಲೂ ಕೂಡ ಒಳ್ಳೆಯ ಮನ್ನಣೆ, ಪದೋನ್ನತಿ ಸಿಗುವಂಥದ್ದು, ಸಹವರ್ತಿಗಳಿಂದ ಸಹಕಾರ, ಕೆಲಸದಲ್ಲಿ ಉತ್ತಮ ವಾತಾವರಣ, ಮತ್ತು ಸಮಸ್ಯೆಗಳು ಕೂಡ ಕ್ಲಿಷ್ಟವಾಗಿದ್ದರೂ ಕೂಡ ಅದು ನಿಧಾನವಾಗಿ ಚೆನ್ನಾಗಿ ಕ್ಲಿಯರ್ ಆಗುವಂಥದ್ದು. ರಾಶಾಧಿಪತಿ ಕೇಂದ್ರ ಭಾವ ಅಂದರೆ 10th ಹೌಸಲ್ಲಿ ಬರೋದ್ರಿಂದ ತುಂಬ ಶರೀರ ಬಲಿಷ್ಠವಾಗುವಂಥದ್ದು, ದೇಹ ಒಳ್ಳೆಯ ಕಾಯವನ್ನು ಪಡ್ಕೊಳ್ಳುವಂಥದ್ದು ಈ ಮಾಸದಲ್ಲಿ ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಲಭಿಸುತ್ತೆ. ಗೋಚಾರದಲ್ಲಿ ಇನ್ನೂ ಒಳ್ಳೆಯ ಒಂದು ಗ್ರಹ ಶನೇಶ್ವರ ಗ್ರಹರು ಕೂಡ ವಕ್ರಿಯಾಗಿ ನಿಮಗೆ ಒಳ್ಳೆಯ ಒಂದು ಲಾಭವನ್ನು ತಂದು ಕೊಟ್ಟರೆ, ಬುಧ ಗ್ರಹ, ಗುರು ಗ್ರಹ ಬಲವಾದ ಸ್ಥಿರವಾದ ಫಲಗಳನ್ನು ಕೊಡುತ್ತೆ. ಮತ್ತು ವಿದ್ಯಾಕಾರಕನಾಗಿರುವಂಥ ಬುಧ ಒಳ್ಳೆಯ ಶಿಕ್ಷಣ ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು SSLC, PUC, ಡಿಗ್ರಿ, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ PhD ಎಜುಕೇಷನ್ವರೆಗೂ ಯಾರು ಮಾಡ್ತಾ ಇದ್ದಾರೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಅದ್ರ ಜೊತೆ ಉದಾಹರಣೆಗೆ ಇರುವ ವ್ಯಾಪಾರದಲ್ಲೂ ಕೂಡ ಒಳ್ಳೆಯ ಎಕ್ಸ್ಟೆನ್ಷನ್ ಮಾಡುವಂಥದ್ದು, ಹೊಸ ಶಾಖೆಗಳನ್ನು ಪ್ರಾರಂಭ ಮಾಡುವಂಥದ್ದು, ಟ್ರಾನ್ಸಾಕ್ಷನ್ಸ್ನ ಜಾಸ್ತಿ ಆಗುವಂಥದ್ದು ಜರುಗುತ್ತೆ. ಸೊ ಇವೆಲ್ಲವೂ ಒಂದು ನವಗ್ರಹಗಳ ಒಂದು ವಿಸ್ತೃತ ಪ್ರಭಾವ ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಬರುವಂಥದ್ದು. ಇನ್ನೂ ಕೂಡ ರಾಶ್ಯಾಧಿಪತಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ಯಾ ರಾಶ್ಯಾಧಿಪತಿ ಏನಿದ್ದಾರೆ ಅವರ ಒಂದು ಸ್ಥಿತಿ ಯಾವ ರೀತಿಯಾಗಿದೆ, ಮತ್ತು ಯಾವ ರೀತಿಯಾದಂಥ ಅನುಕೂಲತೆಗಳನ್ನು ಜುಲೈ ತಿಂಗಳಿನಲ್ಲಿ ಕನ್ಯಾ ರಾಶಿಯವರು ರಾಶ್ಯಾಧಿಪತಿಯಿಂದ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ನಾವು ಅವಾಗಲೇ ಚರ್ಚಿಸಿದಾಗೆ ರಾಶಾಧಿಪತಿ ದಶಮ ಭಾವದಲ್ಲಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಕೇಂದ್ರ ಭಾವ ಅಂತ ಹೇಳ್ತೀವಿ. ಸೊ ಕನ್ಯಾ ರಾಶಿಯರ ಒಂದು ಉತ್ತಮ ಫಲ ಪಡೆದುಕೊಳ್ಳುವಂಥದ್ದು ಯಾವ ರೀತಿ ಅಂದರೆ, ಬುಧ ಒಂದು ವಾಣಿಕಾರಕ ಗ್ರಹ ಅಂತ, ಹೌಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಮಾತು ಬಲಿಷ್ಠವಾಗುವಂಥದ್ದು, ನಿಮ್ಮ ಮಾತಿನಲ್ಲೇ ಒಂದು ಸಾಮ್ರಾಜ್ಯ ಗೆಲ್ಲುವಂಥ ಶಕ್ತಿ ಕನ್ಯಾ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸಿಗುವಂಥದ್ದು. ಮತ್ತು ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಫಲಗಳು ಸಿಗುತ್ತೆ. ಇನ್ನುಳಿದಂತೆ ವ್ಯಯಾಧಿಪತಿ ಗ್ರಹ ಆದ ಸೂರ್ಯ ಭಗವಾನರು ಕೂಡ ದಶಮ ಭಾವದಿಂದ ಏಕಾದಶ ಭಾವಕ್ಕೆ 17ನೇ ತಾರೀಕು ಬರೋದ್ರಿಂದ ಸೂರ್ಯ ಮತ್ತು ಗುರು ಒಂದೇ ಮನೆಯಲ್ಲಿ ಇರ್ತಾರೆ. ಅದು ಈ ಒಂದು ಕನ್ಯಾ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ. ಸೊ ಇದು ಒಂದು ಕಾಂಬಿನೇಷನ್ನು ತುಂಬ ಒಳ್ಳೆಯ ವರ್ಕೌಟ್ ಆಗುತ್ತೆ. ಉದಾಹರಣೆಗೆ ನೋಡಿ, ಯಾವುದೇ ಒಂದು ಒಳ್ಳೆಯ ಗ್ರಹ ಹೇಗಂದರೆ ರಿವಾರ್ಡ್ ಥರ ಕೆಲಸ ಮಾಡುತ್ತೆ. ಒಂದು ಎಕ್ಸಾಂಪಲ್, ಒಂದು ಫೋನ್ಪೇ, UPI ಮಾಡಿದ್ರೆ, ಒಂದು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಹೇಗೆ ರಿವಾರ್ಡ್ ಪಾಯಿಂಟ್ಸ್ ಬರುತ್ತೋ ಆ ರೀತಿ ಒಂದು ವಿಶೇಷವಾಗಿ ವ್ಯಯಾಧಿಪತಿ ಲಾಭ ಸ್ಥಾನಕ್ಕೆ ಅಂದರೆ ಸೂರ್ಯ ಭಗವಾನರು 12th ಹೌಸಿಂದ 11th ಹೌಸ್ ಹೋದಾಗ ಒಳ್ಳೆ ರಿವಾರ್ಡ್ ಸಿಗುವಂಥದ್ದು. ಸೂರ್ಯ ಬಂದು ಏನು ರಿವಾರ್ಡ್ಸ್ ಅಂತಂದರೆ ಆರೋಗ್ಯಕಾರಕ ಗ್ರಹ ಮತ್ತು ಗೌರ್ಮೆಂಟ್ಗೆ ಕಾರಕವಾಗಿರುವಂಥ ಗ್ರಹ. ಕನ್ಯಾ ರಾಶಿ ಸಂಬಂಧಪಟ್ಟವರ ಆರೋಗ್ಯ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ಗೌರ್ಮೆಂಟ್ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ಆಲ್ರೆಡಿ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ರಾಜಕೀಯ ಕಾರ್ಯಕ್ಕೆ ಮತ್ತು ಈ ಎಲ್ಲ ವಿಚಾರದಲ್ಲಿ ನಿಮಗೆ ಸೂರ್ಯನಿಂದ ತುಂಬ ಚೆನ್ನಾಗಾಗುತ್ತೆ. ಮತ್ತು ಕಣ್ಣಿನ ಸಮಸ್ಯೆ ದೂರವಾಗುತ್ತೆ. ತುಂಬ ವಿಶೇಷವಾಗಿ ಚರ್ಮ ರೋಗಗಳೇನಾದ್ರು ಇದ್ದರೆ ಅದು, ಸ್ಕಿನ್ ಇನ್ಫೆಕ್ಷನ್ಸ್ ದೂರ ಆಗುತ್ತೆ. ಅದ್ರ ಜೊತೆಯಲ್ಲಿ ಪುಣ್ಯಕ್ಷೇತ್ರ ದರ್ಶನ, ಒಂದು ಭಕ್ತಿ, ಧ್ಯಾನ, ಈ ರೀತಿ ಒಂದು ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ಜರುಗುವಂಥದ್ದು. ಇನ್ನು ಷಷ್ಠಸ್ಥಿತ ಒಂದು ರಾಹು ಏನಿದೆ, ಅದರಲ್ಲಿ ರಾಹು ಭಗವಾನಿಂದಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಸಪ್ತಮ ಸ್ಥಿತ ಶನೇಶ್ವರು ಕಂಟಕ ಶನಿ ಅಂತ ಹೇಳ್ತಾರೆ. ಆದರೆ ಕೇಂದ್ರ ಭಾವದಲ್ಲಿ ಆ ಕಂಟಕ ಶನಿ ಪ್ರಭಾವನೂ ತಗ್ಗುತ್ತೆ, ಮತ್ತು ವಕ್ರ ಶನಿಯ ಪ್ರಭಾವದಿಂದ ಅದು ಕೂಡ ದೂರ ಆಗುತ್ತೆ. ಇನ್ನು ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಮಂಗಳ ಗ್ರಹ, ಅಷ್ಟಮಾಧಿಪತಿಯಾಗಿರುವಂಥ ಮಂಗಳ ಗ್ರಹ 9ನೇ ಮನೆಯಲ್ಲಿದ್ದಾರೆ. ಅದು ಕೂಡ
ಕೂಡ ಶತ್ರು ಮನೆಯಲ್ಲಿ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗಾಗಿ ಮಂಗಳನಿಂದ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ ನ್ಯೂಟ್ರಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಈ ರೀತಿ ಫಲಗಳನ್ನು ಇರುತ್ತೆ. ಒಂದು ಧೈರ್ಯ ಹೆಚ್ಚು ಕಮ್ಮಿ ಇರೋದಿಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಸೊ ಅಥವಾ ಭಯ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಈ ರೀತಿ ಒಳ್ಳೆಯದು. ಇನ್ನು ಬೃಹಸ್ಪತಿ ಲಾಭಸ್ಥಾನದಲ್ಲಿರೋದ್ರಿಂದ ತುಂಬ ಉತ್ತಮ ಒಂದು ವಸ್ತು, ವಸ್ತ್ರ, ವಾಹನ ಇತ್ಯಾದಿ ಖರೀದಿಗಳು ಪ್ರಾಪ್ತಿಯಾಗುವಂಥದ್ದು. ಹಾಗೆ ಸೂರ್ಯ ಭಗವಾನರು ಕೂಡ ಬೃಹಸ್ಪತಿ ಒಟ್ಟಿಗೆ ಲಾಭ ಸ್ಥಾನದಲ್ಲೇ ಇರೋದರಿಂದ ಏನಾಗುತ್ತೆ, ಫಲ ಒಂದು ಆದಷ್ಟು ಆಸಕ್ತಿ ಕನ್ಯಾ ರಾಶಿಯವರ ವಿಚಾರದಲ್ಲಿ ಒಂದು ಸಂಗೀತ, ಒಳ್ಳೆಯ ಕಲೆ, ಒಳ್ಳೆಯ ಸಾಮರ್ಥ್ಯಕ್ಕೆ ತಕ್ಕಂಥ ಆಸಕ್ತಿಗಳು ಮೂಡುವಂಥದ್ದು. ಇದರಿಂದ ಕೀರ್ತಿವಂತರಾಗ್ತೀರಾ, ಧನವಂತರಾಗ್ತೀರಾ, ಭೂಪತಿ ಆಗ್ತೀರಾ, ಒಳ್ಳೆಯದಾಗುತ್ತೆ. ಇನ್ನು ಭಾಗ್ಯದ ಮನೆಯಲ್ಲಿ ಮಂಗಳ ಅಷ್ಟೊಂದು ಫಲ ಇದು ನೋಡೋದಾದರೆ ಯಾವುದೇ ರೀತಿಯಂಥ ಸಮಸ್ಯೆ ಕೊಡಲ್ಲ. ಒಂದು ಯಾವ ರೀತಿ ಅಂದರೆ ನಿಮ್ಮ ಜೊತೆ ಅದಕ್ಕೆ ಯಾರನ್ನು ಒಂಥರ ಏನೋ ಎದುರು ಹಾಕ್ಕೋಬೇಡಿ ಅಂತ ಹೇಳ್ತೀವಿ. ಇದೊಂದು ಕಿವಿ ಮಾತು. ಆಸ್ತಿ ಖರೀದಿ ಇರುವಂಥವರು ಸ್ವಲ್ಪ ಕೂಡ ಹೊಸ ಆಸ್ತಿ ಬೇಡ, ಏನಾದ್ರು ಓಲ್ಡ್ ಪ್ರಾಪರ್ಟಿ ಇತ್ತು, ಅದು ಚೇಂಜಸ್ ಇದ್ದರೆ ಮಾಡ್ಕೋಬೋದು. ಮತ್ತು ವಿಶೇಷವಾಗಿ ಇನ್ನೂ ಪುಣ್ಯ ಹೆಚ್ಚಾಗಿ ಸಂಪಾದಿಸ್ತೀರಾ ಕನ್ಯಾ ರಾಶಿಯವರು. ದಾನ ಧರ್ಮಗಳನ್ನು ಹೆಚ್ಚಾಗಿ ಮಾಡುವಂಥ ಒಂದು ಪ್ರೇರಣೆ ಸಿಗುತ್ತೆ. ಬುಧನಿಂದ ಒಳ್ಳೆಯ ಒಂದು ಧನವಂತರಿಯಾಗಿ ಒಂದು ಲೀಲಾಜಾಲವಾಗಿ ಮಾತಾಡುವಂಥ ಚತುರತೆ ಲಭಿಸುತ್ತೆ. ಕನ್ಯಾ ರಾಶಿಯವರು ಒಟ್ಟಾಗಿ ಈ ವರ್ಷದಲ್ಲಿ ಒಂದು ಬಲಿಷ್ಠ ರಾಶಿ. ಮುಂಚೆನೇ ಅಂದ್ಕೊಂಡಿದ್ವಿ ಈ ರಾಶಿ ಬಗ್ಗೆ ಮಾತಾಡಬಾರ್ದು, ಬಟ್ ಎಲ್ಲರೂ ಒಂದು ಸೀಕ್ವೆನ್ಸ್ ವೈಸ್ ಹೋದಾಗ ಇದ್ರ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡ್ತಾರೆ. ಸೊ ಆದಷ್ಟು ನೋಡಿ ಕನ್ಯಾ ರಾಶಿಯವರ ವಿಚಾರದಲ್ಲಿ ತುಂಬ ಎಕ್ಸಲೆಂಟ್ ಆಗಿರುವಂಥ ಒಳ್ಳೆ ಮಾಸ ಇದಾಗಿದೆ. ಇನ್ನು ನಕ್ಷತ್ರಗಳ ಆಧಾರಿತವಾಗಿ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಎಷ್ಟು ಫಲಗಳು ಜುಲೈ ತಿಂಗಳಿನಲ್ಲಿ ಸಿಗ್ತಾ ಇದೆ, ಮತ್ತು ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ಅದರ ವಿಚಾರದಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರ ಈ ಒಂದು ಸಣ್ಣ ಯಾತ್ರೆ ನಿಮಗೆ ಅತ್ಯಂತ ಖುಷಿ ತಂದು ಕೊಡುವಂಥದ್ದು. ಹಸ್ತ ನಕ್ಷತ್ರ ಒಂದು ಕನ್ಯಾ ರಾಶಿಯವರಿಗೆ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡುವಂಥದ್ದು, ಸಾಮಾಜಿಕ ಒಗ್ಗೂಟಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಜರುಗುವಂಥದ್ದು ಒಂದು ಸಕಾರಾತ್ಮಕ ಅಂಶ. ಮತ್ತು ವಿಶೇಷವಾಗಿ ಚಿತ್ತಾ ನಕ್ಷತ್ರದವರು ಪಾಲುದಾರಿಕೆಯಲ್ಲಿ ಸಹಾಯ ಮತ್ತು ದಾಂಪತ್ಯದಲ್ಲಿ ಖುಷಿ ವಿಚಾರ ಜರುಗುತ್ತೆ. ಪರಿಹಾರಗಳಂತ ಬಂದರೆ ಕೆಂಪು ಸೀರೆಯನ್ನು ದುರ್ಗಾ ದೇವಿಯ ದೇವಸ್ಥಾನದಲ್ಲಿ ನೀಡಿ ಮಂಗಳವಾರದಂದು ಒಂದು ಅರ್ಚನೆ, ಪೂಜೆ, ಅಭಿಷೇಕ ಮಾಡಿಸ್ಕೊಂಡ್ಬಂದರೆ ಸಾಕಾಗುತ್ತೆ. ಇದಿಷ್ಟು ಪರಿಹಾರವನ್ನು ಕನ್ಯಾ ರಾಶಿಯವರು ಜುಲೈ ತಿಂಗಳಿನಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರು ಗುರೂಜಿಗಳು ತಿಳಿಸಿರುವಂಥ ಪರಿಹಾರ ಭಾಗವನ್ನು ಖಂಡಿತ ಮಾಡ್ಕೊಳ್ಳಿ. ಮತ್ತಷ್ಟು ಫಲಗಳನ್ನು ನೀವು ಸಿದ್ಧಿಸ್ಕೊಳ್ಬೋದು. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಕಂಪ್ಲೀಟ್ ಒಂದು ಮಾಸ ಭವಿಷ್ಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಕೃಷ್ಣ ಅರ್ಪಣಮಸ್ತು. ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.